ಅತ್ಯಾಚಾರದ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ತಲೆಮರೆಸಿಕೊಂಡಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ರು ಕೂಡ ಒಂದು ನಂಬರ್ಗೆ ನಿರಂತರವಾಗಿ ಕಾಲ್ ಮಾಡ್ತಾ ಇದ್ರಂತೆ. ಆ ನಂಬರ್ ಯಾರಿಗೆ ಸೇರಿತ್ತು, ಯಾಕಾಗಿ, ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಪ್ರಜ್ವಲ್ ಎಲ್ಲರೊಂದಿಗೆ ಸಂಪರ್ಕ ಕಡಿದುಕೊಂಡಿದ್ರು. ಈ ನಂಬರ್ನ ವ್ಯಕ್ತಿಯ ಜೊತೆಗೆ ಸಂಪರ್ಕದಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ಆ ಒಂದು ನಂಬರ್ಗೆ ದಿನಕ್ಕೆ 2 ಸಲ ಕಾಲ್ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಹಾಗಾದ್ರೆ SIT ಅಧಿಕಾರಿಗಳಿಗೆ ಸಿಕ್ಕಿರೋ ಇನ್ಫಾರ್ಮೇಶನ್, ಈ ಕಾಲ್ಗೆ ಸಂಬಂಧಪಟ್ಟಂತೆ, ಕಾಲ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಏನು ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಯಾರದು, ಯಾವ ಕಾರಣಕ್ಕೋಸ್ಕರ ಇದ್ರು, ಆಮೇಲೆ ಕಾನೂನು ದಾರಿಗಳನ್ನ ಹುಡುಕ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ, ಆ ವಿಚಾರನ ಅಂತ ನೀವು ಅಂದ್ಕೊಂಡ್ರೆ ಅಲ್ಲ. ಅದು ಬೇರೆ ಯಾರು ಅಲ್ಲ, ತಾನು ಮದುವೆ ಆಗ್ಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದ ಹುಡುಗಿ. ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡ್ಕೊಳ್ಬೇಕು ಈ ಹುಡುಗಿ ಜೊತೆಗೆ ಅಂತ ಪ್ರಜ್ವಲ್ ಅಂದ್ಕೊಂಡಿದ್ರಂತೆ. ಸೊ ಅವ್ರ ಜೊತೆಗೆ ನಿರಂತರ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆ ಹುಡುಗಿಗೆ ದಿನಕ್ಕೆ 2 ಸಲ ಪ್ರಜ್ವಲ್ ಕಾಲ್ ಮಾಡ್ತಾರಂತೆ. ಈ ಮಾಹಿತಿ ತಿಳಿದು ಆ ಯುವತಿಯ ಚಲನವಲನದ ಮೇಲೆ ನಿಗಾ ಇಡೋ ಕೆಲಸವನ್ನ SIT ಅಧಿಕಾರಿಗಳ ತಂಡ ಮಾಡಿದೆ. ಇಂಥ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಸಿಗ್ತಾ ಇದ್ದ ಹಾಗೇನೆ ಒಂದು ಆ ಹುಡುಗಿಯ ಮೊಬೈಲ್ ಸೀಜರ್ ಮಾಡಿಬಿಟ್ಟು ಟವರ್ ಲೊಕೇಶನ್ ಡಂಪ್ ಇರ್ಬೋದು, ಅಥವಾ ಎಷ್ಟು ಸಲ ಕಾಲ್ ಬಂದಿದೆ, ಮತ್ತೆ ಲೊಕೇಶನ್, ಕಾಲ್ ಬಂದಿರುವಂತಹ ಲೊಕೇಶನ್ ಟ್ರೇಸ್ ಔಟ್ ಮಾಡೋ ಕೆಲಸವನ್ನು ಆಲ್ರೆಡಿ SIT ಅಧಿಕಾರಿಗಳು ಮಾಡಿರ್ತಾರೆ. ಸೊ ಅದನ್ನು ಆಲ್ರೆಡಿ ಮಾಡಿದ್ದಾರೆ. ಆಮೇಲೆ ಈಕೆಗೆ ನೋಟಿಸ್ ಕೊಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಬಿಕಾಸ್ ಅಕ್ಯೂಸ್ ಜೊತೆಗೆ ಸಂಪರ್ಕ ಇರುತ್ತಲ್ಲ, ಅದು ಯಾವಾಗಲೂ ಸಮಸ್ಯೆ ಅಂತ ಇರುತ್ತೆ. ಆ ಥರದ್ದು ಏನಾದರೂ ಆಗಿದೆಯಾ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. SIT ಅಧಿಕಾರಿಗಳು ಮಾನಿಟರ್ ಮಾಡ್ತಾ ಇದ್ದಾರಲ್ಲ, ಸೊ ಆ ಹುಡುಗಿಗೆ ಏನಾದರೂ ನೋಟಿಸ್ ಕೊಡೋ ಕೆಲಸ ಆಗಿದೆಯಾ, ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅನ್ನೋದು ಟ್ರೇಸ್ ಔಟ್ ಮಾಡೋದಕ್ಕೆ ಇದು ಸಹಕಾರಿ ಆಗಿದೆ ಅಂತ ಅನ್ಸುತ್ತಾ? ಏನೇನು ಮಾಹಿತಿ ಕೊಡ್ತೀರಿ? ಮಮತಾ, ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ತಲೆ ತಪ್ಪಿಸಿಕೊಂಡು ವಿದೇಶದಲ್ಲಿರುವಂಥದ್ದು. ಅವ್ರನ್ನ ಏನಂದರೆ 3 ಬಾರಿ ನೋಟಿಸ್ ಕೊಟ್ಟರು, ವಿಚಾರಣೆ ಆಗಿಲ್ಲ. ಲುಕೌಟ್ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಹಾಜರಾಗಿಲ್ಲ. ಕೊನೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ನಡುವೆ ಅವರ ಚಲನವಲನ ಬಗ್ಗೆ ಗಮನ ಹರಿಸಿದ್ದಂಥ SIT ಅಧಿಕಾರಿಗಳಿಗೆ ಓರ್ವ ನಂಬರಿಗೆ ಪದೇ ಅಂದರೆ ದಿನಕ್ಕೆ 2 ಬಾರಿ ಪ್ರಜ್ವಲ್ ರೇವಣ್ಣ ಕರೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅವರನ್ನು ಪತ್ತೆ ಮಾಡುವಂಥ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಆ ಮುಖಾಂತರ ಅವರನ್ನು ಮನವೊಲಿಸಿ ವಿಚಾರಣೆಗೆ ಹಾಜರಾಗುವಂತೆ ಆ ಮನವೊಲಿಸಲು SIT ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. 1 ವಾರಗಳ ನಂತರದಲ್ಲಿ ಏನು ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಅವ್ರ ವಕೀಲರ ಮುಖಾಂತರ ಹೇಳಿದರು. 1 ವಾರಗಳ ನಂತರದಲ್ಲಿ ಇನ್ನೇನು ಬಹುತೇಕ 5 ದಿನಗಳು ಕಂಪ್ಲೀಟ್ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಮುಖಾಂತರವಾದರೂ ಅವ್ರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಅವರೇ ನೇರವಾಗಿ SIT ಅಧಿಕಾರಿಗಳು ಮುಂದೆ ಬರ್ತಾರಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತೊಂದು ಕಡೆ ಏನು ಈಗ ಫೋನು ಪದೇ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇದೆ, ಆ ಮುಖಾಂತರ ಅವರು ನೇರವಾಗಿ ಅಂದರೆ ಅವರೇ SIT ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಒಂದು ಕಡೆ. ಮತ್ತೊಂದು ಕಡೆ ಆ ನಂಬರ್ ಏನು ಕರೆ ಮಾಡ್ತಾಯಿದ್ರೆ ಅವ್ರನ್ನ ಸಂಪರ್ಕ ಮಾಡಿ ಆ ಮುಖಾಂತರ ಮನವೊಲಿಸಿ ಇವರು ವಿಚಾರಣೆಗೆ ಕರೆಯುವ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೊಂದು ಅವರು ಏನು ಪ್ರಜ್ವಲ್ಲು ಮತ್ತು ಕರೆ ಮಾಡ್ತಾ ಇರುವಂಥ ನಂಬರಿನ ಆ ವ್ಯಕ್ತಿ ಏನಿದ್ದಾರೆ ಅವರಿಗೆ ಇವರಿಬ್ಬರು ಮಾಡಿ ಯಾವ ವಿಚಾರ ಚರ್ಚೆ ಆಗ್ತಾ ಇದೆ, ಯಾವ ವಿಚಾರಕ್ಕೆ ಇವರು ಪದೇ ಕರೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್ ಮಾಹಿತಿಗಾಗಿ. ಓಕೆ, ಈ ನಡುವೆ ಇವತ್ತು ನಾಳೆ ನಾಡಿದ್ರ ಒಳಗಾಗಿ ಪ್ರಜ್ವಲ್ ರೇವಣ್ಣ ವಾಪಸ್ ಭಾರತಕ್ಕೆ ಬರ್ತಾರೆ ಅಂತಕ್ಕಂಥ ಮಾಹಿತಿ. ಅದರಲ್ಲೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿದರೆ ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡುವಂತಹ ಲೆಕ್ಕಾಚಾರ ಇದೆ. ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮಂಗಳೂರು 2 ಕಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು. ಸೊ ಈಗ ಅಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ತಗೊಂಡಿದ್ದಾರೆ. ಸೊ ನಮ್ಮ ಸುತ್ತಮುತ್ತ ಇರತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು, ಮಂಗಳೂರು, ಕೊಚ್ಚಿ ಮತ್ತು ಗೋವಾ, ಈ 4 ಯಾವುದಾದ್ರೂ ಒಂದು ಕಡೆ ಬಂದು ಇಳಿಬಹುದು. ಮಂಗಳೂರಿಗೆ ಒಂದು ವೇಳೆ ಏನಾದರೂ ಆತ ಬಂದು ಇಳಿದರೆ ಅಲ್ಲಿಯೇ ಇಮಿಗ್ರೇಷನ್ ಬಳಿ ಆತನನ್ನು ವಶಕ್ಕೆ ಪಡೆಯೋದಕ್ಕೆ ತಯಾರಿಗಳು ನಡೀತಾ ಇದೆ. ದುಬೈನಿಂದ ಇವತ್ತು 4 ಫ್ಲೈಟ್ಗಳು ಬರಲಿದೆ.
ಅಂದರೆ ಕೊಲ್ಲಿ ರಾಷ್ಟ್ರಗಳಿಂದ 4 ಫ್ಲೈಟ್ಗಳು ಬರಲಿದೆ. ಈಗಾಗಲೇ 2 ಫ್ಲೈಟ್ ಬಂದಾಗಿದೆ. ಆ 2 ಫ್ಲೈಟ್ನಲ್ಲಿ ಪ್ರಜ್ವಲ್ ಬಂದಿಲ್ಲ ಬೆಳಗ್ಗೆಯಿಂದ. ಇನ್ನು ಸಾಯಂಕಾಲದ ಮೇಲೆ ಒಂದು 4 ಫ್ಲೈಟ್ಗಳು ಬರ್ತವೆ. ಅದರಲ್ಲೇನಾದರೂ ಆತ ಬರ್ಬೋದು. ಯಾಕೆಂದರೆ ಈಗಾಗಲೇ ಲುಕೌಟ್ ನೋಟಿಸ್ ಜಾರಿ ಮಾಡಿರೋದ್ರಿಂದ ಏರ್ಪೋರ್ಟ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಹಾಗಾಗಿ ಅವರು ಬಂದ ತಕ್ಷಣ SIT ಅವರು ಕೂಡ ಸಿದ್ಧರಾಗಿದ್ದಾರೆ. ಬಂದ ತಕ್ಷಣ ಅವ್ರನ್ನ ಇಮಿಗ್ರೇಷನ್ ಹತ್ರನೇ ಅವ್ರನ್ನ ವಶಕ್ಕೆ ಪಡ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಮತ್ತು ಇನ್ನೊಂದು, ಆತ ಬರ್ತಿರೋದೇ ಸರೆಂಡರ್ ಆಗೋದಕ್ಕೆ ಅನ್ನೋದೇ ಆದರೆ ಆತ ಎಲ್ಲೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಬರಲೇಬೇಕು, ಸರೆಂಡರ್ ಆಗಲೇಬೇಕು. ಹಾಗಾಗಿ SIT ಅವರು ಮಾತ್ರ ಎಲ್ಲೂ ಎಚ್ಚರಿಕೆ ತಪ್ಪಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಕ್ರಮವನ್ನು ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಏರ್ಪೋರ್ಟ್ ಅಧಿಕಾರಿಗಳಿಂದ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈ ಥರ ಬರಬಹುದು, ಅಥವಾ ನಮಗೆ SIT ಇಂದ ಇನ್ಸ್ಟ್ರಕ್ಷನ್ ಇದೆ ಅಂತ ಏನಾದರೂ ಹೇಳಿದಾರಾ, ಅಥವಾ SIT ಅವರೇ ಏನಾದರೂ ತಯಾರಿ ಮಾಡ್ಕೋತಾ ಇದ್ದಾರಾ? ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ? SITನವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಇಮಿಗ್ರೇಷನ್ ಆಫೀಸರ್ಸ್ಗೆ, ಜೊತೆಗೆ ಸ್ಥಳೀಯ ಪೊಲೀಸರಾಗಿರುವಂಥ ಬಜ್ಪೆ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಲುಕೌಟ್ ನೋಟಿಸ್ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ದೇಶದ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ಬೋದು, ಅದರಲ್ಲೂ ರಾಜ್ಯದ ಏರ್ಪೋರ್ಟ್ ಆಗಿರುವಂಥ ಮಂಗಳೂರು ಅಥವಾ ಬೆಂಗಳೂರಿಗೆ ಬರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು SIT ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಇಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಈ ತಯಾರಿಗಳನ್ನು ಇಲ್ಲಿ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದರೆ SIT ಪೊಲೀಸರ ಸೂಚನೆ ಮೇರೆಗೆ ಒಂದು ವೇಳೆ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದ್ರೆ ತಕ್ಷಣಕ್ಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ಇಮಿಗ್ರೇಷನ್ ಆಫೀಸರ್ಸ್ ಯಾರಿದ್ದಾರೆ ಅವರು ತಕ್ಷಣಕ್ಕೆ ಇಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ಬಳಿಕ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ. ಹಾಗಾಗಿ ಸ್ಥಳೀಯ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಪೊಲೀಸರು ಇಲ್ಲಿನ ಇಮಿಗ್ರೇಷನ್ ಆಫೀಸರ್ಸ್ ಯಾರಿದ್ದಾರೆ ಅವರು ಆ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂಥದ್ದಿದೆ. ಈಗಾಗಲೇ 2 ವಿಮಾನಗಳು ಬಂದಿಳಿದಿರುವಂಥದ್ದು. ಕೊಲ್ಲಿ ರಾಷ್ಟ್ರದಿಂದ ಒಂದು ಬೆಳಿಗ್ಗೆ ಅಬುದಾಬಿಯಿಂದ 6:20ಕ್ಕೆ ಒಂದು ಫ್ಲೈಟ್ ಬಂದಿದೆ, ಅದರಲ್ಲಿ ರೇವಣ್ಣ ಬಂದಿಲ್ಲ. ಆ ಬಳಿಕ ದುಬೈಯಿಂದ ಬಂದಿರುವಂಥದ್ದು 7:55ಕ್ಕೆ. ಆ ಒಂದು ವಿಮಾನದಲ್ಲೂ ರೇವಣ್ಣ ಪ್ರಜ್ವಲ್ ಅವರು ಬಂದಿಲ್ಲ. ಹಾಗಾಗಿ ಇನ್ನಿರುವಂಥದ್ದು ಸಂಜೆ 4:35ಕ್ಕೆ ಬರುವಂಥ ದುಬೈಯಿಂದ ಬರುವಂಥ ಒಂದು ಫ್ಲೈಟ್ ಇರುವಂಥದ್ದು. ಆ ಬಳಿಕ ಮತ್ತೆ ಸಂಜೆ 6:15ಕ್ಕೆ ಇರುವಂಥದ್ದು. ಅದರ ನಂತರ ಕುವೈಟಿಂದ ಒಂದು 6:40ಕ್ಕೆ ಒಂದು ಫ್ಲೈಟ್ ಬರುತ್ತೆ. ಇವತ್ತು ಇಷ್ಟು ಫ್ಲೈಟ್ಗಳು ಬರುತ್ತೆ. ಹಾಗಾಗಿ ಈ ಫ್ಲೈಟ್ಗಳಲ್ಲಿ ಬರುವಂಥ ಸಾಧ್ಯತೆ ಇರೋದರಿಂದ ಈ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಈವರೆಗೂ ಪ್ರಜ್ವಲ್ ರೇವಣ್ಣ ಬರುವಂಥ ಯಾವುದೇ ಟಿಕೆಟ್ಗಳು ಬುಕ್ ಆಗಿಲ್ಲ ಅನ್ನುವಂಥ ಮಾಹಿತಿ ಪೊಲೀಸರಿಂದ ಬಂದಿರುವಂಥದ್ದು. ಅಂದರೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರಲಿಕ್ಕೆ ಯಾವುದೇ ರೀತಿಯಾದಂಥ ಟಿಕೆಟ್ ಬುಕ್ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಬರುವಂಥ ನಿರೀಕ್ಷೆ ಇರುವಂಥ ಕಾರಣಕ್ಕಾಗಿ ಪೊಲೀಸರು, ಸ್ಥಳೀಯ ಪೊಲೀಸರು ಜೊತೆಗೆ SIT ಅವರ ಸೂಚನೆ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ಗಳು ಈ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಓಕೆ ಸುಕ್ಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಪ್ರಜ್ವಲ್ ಒಂದು ವೇಳೆ ಯಾವುದಾದ್ರೂ ಒಂದು ಏರ್ಪೋರ್ಟ್ಗೆ ಬಂದರೆ ಸಹಜವಾಗಿ ಅಲ್ಲಿನ ಪ್ರಕ್ರಿಯೆಗಳು ಏನಾಗಬೇಕು ಆಗುತ್ತೆ. ಫೈನಲ್ಲಿ ಅರೆಸ್ಟ್ ಆಗಬೇಕು, ಅವ್ರಿಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ಅದು ಯಾವಾಗ ಕಾಲ ಕೂಡು ಬರುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.